ಮತ್ತೆ ರಂಜಾನ್ ಹಬ್ಬ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಜನ ಬೆಂಗಳೂರಿನಿಂದ ಹೊರಟು ನಿಂತಿದ್ದಾರೆ. ಇವತ್ತು ಮೆಜೆಸ್ಟಿಕ್ ನಲ್ಲಿ ರಶ್ ಆಗಿತ್ತು. ಅಷ್ಟೇ ಅಲ್ಲದೆ ಬಸ್ಗಳಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ರಶ್ ಹೆಚ್ಚಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಜನ ಹೊರಟಿರುವಂತದ್ದು ಯುಗಾದಿ ಹಾಗೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ರಜಾ ಇದೆ. 4 ದಿನಗಳ ಸಾಲು ರಜಾ ಇರೋದ್ರಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಈಗಾಗಲೇ ಜನ ಬಸ್ ಅನ್ನತ್ತಿ ಹೊರಟಿರುವಂತದ್ದು. ಒಂದು ಕಡೆಯಲ್ಲಿ ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಸ್ಗಾಗಿ ಜನ ಕಾಯ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳಿಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಂದಿರುವಂತಹ ಬಸ್ಗಳಿಗೆ ನೂಕುನುಗ್ಗಲಾಗಿ ಜನ ಹತ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹಬ್ಬ ನಾಳೆ ಆದ್ರೆ ಮೆಜೆಸ್ಟಿಕ್ ನಲ್ಲೇ ಇಂದು ಜನ ದಟ್ಟಣೆ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನಿಗಮಗಳಿಂದ ಮಾಡಲಾಗಿದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಆ ಭಾಗದಿಂದ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 1800 ಬಿಎಂಟಿಸಿ ಬಸ್ಗಳು ಏನಿದೆ ಇವತ್ತು ಸಿಟಿ ಒಳಭಾಗದಿಂದ ಹೊರಭಾಗಕ್ಕೆ ಅಂತ ಹೇಳಿದ್ರೆ ಹತ್ತಿರದ ಜಿಲ್ಲೆಗಳು ಯಾವುದೇ ಬೆಂಗಳೂರಿಗೆ ಸಮೀಪ ಆಗುವಂತಹ ಜಿಲ್ಲೆಗಳು ತುಮಕೂರು, ದಾವಣಗೆರೆ, ಧಾರವಾಡ ಈ ರೀತಿಯಾದಂತಹ ಜಿಲ್ಲೆಗಳಿಗೆ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ಬಂತು ಅಂತ ಹೇಳಿದ್ರೆ ಜನ ಬಸ್ಗಳನ್ನ ಹತ್ತೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಹಬ್ಬದ ಖುಷಿಯಲ್ಲಿ ಊರಿನ ಕಡೆಗೆ ಹೊರಟವರಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳು ಸಿಗದೇ ಇರುವಂತದ್ದು ಆತಂಕ ಎದುರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ಗಳಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಂತ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರಬಹುದು ಈ ಬಸ್ ನಲ್ಲಿ ಯಾವ ರೀತಿಯಾಗಿ ಜನ ಸ್ಟ್ಯಾಂಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಒಳಭಾಗದಲ್ಲಿ ಸಂಪೂರ್ಣವಾಗಿ ಬಸ್ ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ಬಸ್ ಹತ್ತೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆ ಮಟ್ಟಿಗೆ ಜನ ಬಸ್ ನಲ್ಲಿ ತುಂಬಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ನ ಒಳಭಾಗವನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ. ಹಬ್ಬ ಇರೋ ಹಿನ್ನೆಲೆಯಲ್ಲಿ, ರಜಾ ಇರೋ ಹಿನ್ನೆಲೆಯಲ್ಲಿ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಸ್ ನಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ನಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಸ್ಗಳನ್ನ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕೆಎಸ್ಆರ್ಟಿಸಿ ಆಗಿರಬಹುದು, ಬಿಎಂಟಿಸಿ ಆಗಿರಬಹುದು, ಈ ಎಲ್ಲ ಬಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಲಾಗಿದೆ. ಆದ್ರೂ ಕೂಡ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಸದ್ಯ ಇದೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳು ಕೂಡ ಜನರನ್ನ ಹೊತ್ತುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಎಂಜಾಯ್ ಮಾಡ್ಲಿಕ್ಕೆ ಕರೆದೊಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ರಂಜಾನ್ ಹಬ್ಬ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಜನ ಬೆಂಗಳೂರಿನಿಂದ ಹೊರಟು ನಿಂತಿದ್ದಾರೆ. ಇವತ್ತು ಮೆಜೆಸ್ಟಿಕ್ ನಲ್ಲಿ ರಶ್ ಆಗಿತ್ತು. ಅಷ್ಟೇ ಅಲ್ಲದೆ ಬಸ್ಗಳಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ರಶ್ ಹೆಚ್ಚಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಜನ ಹೊರಟಿರುವಂತದ್ದು ಯುಗಾದಿ ಹಾಗೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ರಜಾ ಇದೆ. 4 ದಿನಗಳ ಸಾಲು ರಜಾ ಇರೋದ್ರಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಈಗಾಗಲೇ ಜನ ಬಸ್ ಅನ್ನತ್ತಿ ಹೊರಟಿರುವಂತದ್ದು. ಒಂದು ಕಡೆಯಲ್ಲಿ ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಸ್ಗಾಗಿ ಜನ ಕಾಯ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳಿಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಂದಿರುವಂತಹ ಬಸ್ಗಳಿಗೆ ನೂಕುನುಗ್ಗಲಾಗಿ ಜನ ಹತ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹಬ್ಬ ನಾಳೆ ಆದ್ರೆ ಮೆಜೆಸ್ಟಿಕ್ ನಲ್ಲೇ ಇಂದು ಜನ ದಟ್ಟಣೆ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನಿಗಮಗಳಿಂದ ಮಾಡಲಾಗಿದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಆ ಭಾಗದಿಂದ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 1800 ಬಿಎಂಟಿಸಿ ಬಸ್ಗಳು ಏನಿದೆ ಇವತ್ತು ಸಿಟಿ ಒಳಭಾಗದಿಂದ ಹೊರಭಾಗಕ್ಕೆ ಅಂತ ಹೇಳಿದ್ರೆ ಹತ್ತಿರದ ಜಿಲ್ಲೆಗಳು ಯಾವುದೇ ಬೆಂಗಳೂರಿಗೆ ಸಮೀಪ ಆಗುವಂತಹ ಜಿಲ್ಲೆಗಳು ತುಮಕೂರು, ದಾವಣಗೆರೆ, ಧಾರವಾಡ ಈ ರೀತಿಯಾದಂತಹ ಜಿಲ್ಲೆಗಳಿಗೆ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ಬಂತು ಅಂತ ಹೇಳಿದ್ರೆ ಜನ ಬಸ್ಗಳನ್ನ ಹತ್ತೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಹಬ್ಬದ ಖುಷಿಯಲ್ಲಿ ಊರಿನ ಕಡೆಗೆ ಹೊರಟವರಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳು ಸಿಗದೇ ಇರುವಂತದ್ದು ಆತಂಕ ಎದುರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ಗಳಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಂತ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರಬಹುದು ಈ ಬಸ್ ನಲ್ಲಿ ಯಾವ ರೀತಿಯಾಗಿ ಜನ ಸ್ಟ್ಯಾಂಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಒಳಭಾಗದಲ್ಲಿ ಸಂಪೂರ್ಣವಾಗಿ ಬಸ್ ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ಬಸ್ ಹತ್ತೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆ ಮಟ್ಟಿಗೆ ಜನ ಬಸ್ ನಲ್ಲಿ ತುಂಬಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ನ ಒಳಭಾಗವನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ. ಹಬ್ಬ ಇರೋ ಹಿನ್ನೆಲೆಯಲ್ಲಿ, ರಜಾ ಇರೋ ಹಿನ್ನೆಲೆಯಲ್ಲಿ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಸ್ ನಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ನಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಸ್
ಬಸ್ಗಳನ್ನ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಈ ಎಲ್ಲ ಬಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಲಾಗಿದೆ. ಆದ್ರೂ ಕೂಡ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಸದ್ಯ ಇದೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಸುಗಳು ಕೂಡ ಜನರನ್ನ ಹೊತ್ತುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಎಂಜಾಯ್ ಮಾಡ್ಲಿಕ್ಕೆ ಕರೆದೊಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ರಂಜಾನ್ ಹಬ್ಬ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಜನ ಬೆಂಗಳೂರಿನಿಂದ ಹೊರಟು ನಿಂತಿದ್ದಾರೆ. ಇವತ್ತು ಮೆಜೆಸ್ಟಿಕ್ ನಲ್ಲಿ ರಶ್ ಆಗಿತ್ತು. ಅಷ್ಟೇ ಅಲ್ಲದೆ ಬಸ್ಗಳಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ರಶ್ ಹೆಚ್ಚಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಜನ ಹೊರಟಿರುವಂತದ್ದು. ಯುಗಾದಿ ಹಾಗೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜಾ ಇದೆ. 4 ದಿನಗಳ ಸಾಲು ರಜಾ ಇರೋದ್ರಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಈಗಾಗಲೇ ಜನ ಬಸ್ ಅನ್ನತ್ತಿ ಹೊರಟಿರುವಂತದ್ದು. ಒಂದು ಕಡೆಯಲ್ಲಿ ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಸ್ಗಾಗಿ ಜನ ಕಾಯ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳಿಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಂದಿರುವಂತಹ ಬಸ್ಗಳಿಗೆ ನೂಕುನುಗ್ಗಲಾಗಿ ಜನ ಹತ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹಬ್ಬ ನಾಳೆ ಆದ್ರೆ ಮೆಜೆಸ್ಟಿಕ್ ನಲ್ಲೇ ಇಂದು ಜನ ದಟ್ಟಣೆ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನಿಗಮಗಳಿಂದ ಮಾಡಲಾಗಿದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಆ ಭಾಗದಿಂದ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 1800 ಬಿಎಂಟಿಸಿ ಬಸ್ಗಳು ಏನಿದೆ ಇವತ್ತು ಸಿಟಿ ಒಳಭಾಗದಿಂದ ಹೊರಭಾಗಕ್ಕೆ ಅಂತ ಹೇಳಿದ್ರೆ ಹತ್ತಿರದ ಜಿಲ್ಲೆಗಳು ಯಾವುದೇ, ಬೆಂಗಳೂರಿಗೆ ಸಮೀಪ ಆಗುವಂತಹ ಜಿಲ್ಲೆಗಳು ತುಮಕೂರು, ದಾವಣಗೆರೆ, ಧಾರವಾಡ ಈ ರೀತಿಯಾದಂತಹ ಜಿಲ್ಲೆಗಳಿಗೆ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ಬಂತು ಅಂತ ಹೇಳಿದ್ರೆ ಜನ ಬಸ್ಗಳನ್ನ ಹತ್ತೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಹಬ್ಬದ ಖುಷಿಯಲ್ಲಿ ಊರಿನ ಕಡೆಗೆ ಹೊರಟವರಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳು ಸಿಗದೇ ಇರುವಂತದ್ದು ಆತಂಕ ಎದುರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ಗಳಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಂತ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರಬಹುದು ಈ ಬಸ್ ನಲ್ಲಿ ಯಾವ ರೀತಿಯಾಗಿ ಜನ ಸ್ಟ್ಯಾಂಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಒಳಭಾಗದಲ್ಲಿ ಸಂಪೂರ್ಣವಾಗಿ ಬಸ್ ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ಬಸ್ ಹತ್ತೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆ ಮಟ್ಟಿಗೆ ಜನ ಬಸ್ ನಲ್ಲಿ ತುಂಬಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ನ ಒಳಭಾಗವನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ. ಹಬ್ಬ ಇರೋ ಹಿನ್ನೆಲೆಯಲ್ಲಿ, ರಜಾ ಇರೋ ಹಿನ್ನೆಲೆಯಲ್ಲಿ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಸ್ ನಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ನಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏನೋ ಬಸ್ಗಳನ್ನ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಈ ಎಲ್ಲ ಬಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಲಾಗಿದೆ. ಆದ್ರೂ ಕೂಡ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಸದ್ಯ ಇದೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಸುಗಳು ಕೂಡ ಜನರನ್ನ ಹೊತ್ತುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಎಂಜಾಯ್ ಮಾಡ್ಲಿಕ್ಕೆ ಕರೆದೊಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ರಂಜಾನ್ ಹಬ್ಬ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಜನ ಬೆಂಗಳೂರಿನಿಂದ ಹೊರಟು ನಿಂತಿದ್ದಾರೆ. ಇವತ್ತು ಮೆಜೆಸ್ಟಿಕ್ ನಲ್ಲಿ ರಶ್ ಆಗಿತ್ತು. ಅಷ್ಟೇ ಅಲ್ಲದೆ ಬಸ್ಗಳಿಗೆ ಹೋಗುವಂತ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಬಸ್ ನಿಲ್ದಾಣಗಳಲ್ಲಿ ರಶ್ ಹೆಚ್ಚಾಗಿತ್ತು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಜನ ಹೊರಟಿರುವಂತದ್ದು. ಯುಗಾದಿ ಹಾಗೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜಾ ಇದೆ. 4 ದಿನಗಳ ಸಾಲು ರಜಾ ಇರೋದ್ರಿಂದಾಗಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಈಗಾಗಲೇ ಜನ ಬಸ್ ಅನ್ನತ್ತಿ ಹೊರಟಿರುವಂತದ್ದು. ಒಂದು ಕಡೆಯಲ್ಲಿ ಬಸ್ಗಳು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಸ್ಗಾಗಿ ಜನ ಕಾಯ್ತಾ ಇದ್ದಾರೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳಿಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಂದಿರುವಂತಹ ಬಸ್ಗಳಿಗೆ ನೂಕುನುಗ್ಗಲಾಗಿ ಜನ ಹತ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಹಬ್ಬ ನಾಳೆ ಆದ್ರೆ ಮೆಜೆಸ್ಟಿಕ್ ನಲ್ಲೇ ಇಂದು ಜನ ದಟ್ಟಣೆ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ನಿಗಮಗಳಿಂದ ಮಾಡಲಾಗಿದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಆ ಭಾಗದಿಂದ ಕೂಡ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 1800 ಬಿಎಂಟಿಸಿ ಬಸ್ಗಳು ಏನಿದೆ ಇವತ್ತು ಸಿಟಿ ಒಳಭಾಗದಿಂದ ಹೊರಭಾಗಕ್ಕೆ ಅಂತ ಹೇಳಿದ್ರೆ ಹತ್ತಿರದ ಜಿಲ್ಲೆಗಳು ಯಾವುದೇ, ಬೆಂಗಳೂರಿಗೆ ಸಮೀಪ ಆಗುವಂತಹ ಜಿಲ್ಲೆಗಳು ತುಮಕೂರು, ದಾವಣಗೆರೆ, ಧಾರವಾಡ ಈ ರೀತಿಯಾದಂತಹ ಜಿಲ್ಲೆಗಳಿಗೆ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ಬಂತು ಅಂತ ಹೇಳಿದ್ರೆ ಜನ ಬಸ್ಗಳನ್ನ ಹತ್ತೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಹಬ್ಬದ ಖುಷಿಯಲ್ಲಿ ಊರಿನ ಕಡೆಗೆ ಹೊರಟವರಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತಹ ಬಸ್ಗಳು ಸಿಗದೇ ಇರುವಂತದ್ದು ಆತಂಕ ಎದುರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ಗಳಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ.
ಯಾಕಂತ ಹೇಳಿದ್ರೆ ನಿಂತ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇರಬಹುದು ಈ ಬಸ್ ನಲ್ಲಿ ಯಾವ ರೀತಿಯಾಗಿ ಜನ ಸ್ಟ್ಯಾಂಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿ. ಒಳಭಾಗದಲ್ಲಿ ಸಂಪೂರ್ಣವಾಗಿ ಬಸ್ ತುಂಬಿಕೊಂಡಿದೆ. ಒಂದು ಕಡೆಯಲ್ಲಿ ಬಸ್ ಹತ್ತೋದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಆ ಮಟ್ಟಿಗೆ ಜನ ಬಸ್ ನಲ್ಲಿ ತುಂಬಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು. ಬಸ್ ನ ಒಳಭಾಗವನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜನ ಇದ್ದಾರೆ ಅಂತ. ಹಬ್ಬ ಇರೋ ಹಿನ್ನೆಲೆಯಲ್ಲಿ, ರಜಾ ಇರೋ ಹಿನ್ನೆಲೆಯಲ್ಲಿ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಸ್ ನಲ್ಲಿ ಸೀಟ್ಗಳು ಕೂಡ ಲಭ್ಯ ಆಗ್ತಾ ಇಲ್ಲ, ಸ್ಟ್ಯಾಂಡಿಂಗ್ ನಲ್ಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಏನೋ ಬಸ್ಗಳನ್ನ, ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಕೆಎಸ್ಆರ್ಟಿಸಿ ಆಗಿರಬಹುದು, ಬಿಎಂಟಿಸಿ ಆಗಿರಬಹುದು, ಈ ಎಲ್ಲ ಬಸ್ಗಳನ್ನ ಕೂಡ ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಲಾಗಿದೆ. ಆದ್ರೂ ಕೂಡ ಜನದಟ್ಟಣೆ ಹೆಚ್ಚಾಗಿರೋದ್ರಿಂದಾಗಿ ಸದ್ಯ ಇದೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಸುಗಳು ಕೂಡ ಜನರನ್ನ ಹೊತ್ತುಕೊಂಡು ತಮ್ಮ ತಮ್ಮ ಊರುಗಳಿಗೆ ಹಬ್ಬವನ್ನ ಎಂಜಾಯ್ ಮಾಡ್ಲಿಕ್ಕೆ ಕರೆದೊಯ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.